ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದೀನಿ ಅಂದ್ರೆ ಲೆಟರ್ ಗಳನ್ನ ಯಾವ ರೀತಿಯಾಗಿ ಟೈಪ್ ಅನ್ನ ಮಾಡ್ತಾರೆ ಅಂದ್ರೆ ಇವತ್ತು ಆಫಿಷಿಯಲ್ ಆಗಿರಬಹುದು, ಸಂಘ ಸಂಸ್ಥೆಗಳಲ್ಲಿ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಪತ್ರಗಳನ್ನ ಯಾವ ರೀತಿಯಾಗಿ ಕಂಪ್ಯೂಟರ್ ಒಳಗ ಒಂದು ಲೆಟರ್ ಅನ್ನ ಯಾವ ರೀತಿಯಾಗಿ ರೆಡಿ ಮಾಡ್ತಾರೆ, ಯಾವ ಸಾಫ್ಟ್ವೇರ್ ಒಳಗೆ ಮಾಡ್ತಾರೆ, ಯಾವ ರೀತಿಯಾಗಿ ಅಲೈನ್ಮೆಂಟ್ ಮಾಡ್ತಾರೆ, ಯಾವ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ, ನಮ್ಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಒಂದು ಆಫಿಷಿಯಲಿ ಒಂದು ಫಾರ್ಮೆಟ್ ಅನ್ನ ನಾವು ಯಾವ ರೀತಿಯಾಗಿ ಒಂದು ಲೆಟರ್ ಅನ್ನ ರೆಡಿ ಮಾಡಬಹುದು ಅನ್ನುವಂತ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕಲಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಇನ್ನೂವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ನೋಡಿ ಸುಮ್ಮನೆ ಹೋಗ್ಬಿಡ್ತೀರಿ ಏನ್ ಇರ್ತೈತಪ್ಪ ಅಂತೇಳಿ. ದಯವಿಟ್ಟು ಬಹಳಷ್ಟು ಚಲೋ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ರತಿಯೊಂದು ಕಂಪ್ಯೂಟರ್ ಶಿಕ್ಷಣ ಆಗಿರ್ಬೋದು, ಇನ್ನಿತರ ಮಾಹಿತಿಗಳನ್ನಾಗಿರ್ಬೋದು ದಯವಿಟ್ಟು ನೋಡ್ಬೇಕಾಗಿದೆ. ಕಂಪ್ಯೂಟರ್ ಕಲಿಬೇಕಾಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಬೆಲ್ ಐಕಾನ್ ಗಂಟೆ ಬರ್ತದೆ, ಅದನ್ನ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಅನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡಿಬಹುದು ಸ್ನೇಹಿತರೆ. ನೋಡೋಣ ಇವತ್ತು ಯಾವ ರೀತಿಯಾಗಿ ಒಂದು ಆಫೀಸಿಯಲಿ ಒಂದು ಲೆಟರ್ ಫಾರ್ಮೆಟ್ ಅನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೇನೆ. ನೀವು ಕೂಡ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಸಂಘ ಸಂಸ್ಥೆ ಆಫೀಸಿಯಲಿ ಕೆಲಸಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಲೆಟರ್ ಟೈಪಿಂಗ್ ಮಾಡುವಂತದ್ದು ಮಸ್ಟ್ ಅಂಡ್ ಶುಡ್ ನಿಮ್ಗೆ ಗೊತ್ತಿರಬೇಕಾಗ್ತದೆ. ಓಕೆನಾ? ನೋಡೋಣ ಯಾವ ರೀತಿಯಾಗಿ ಮಾಡಬಹುದು ಅಂದ್ರೆ ನಾನು ಇಲ್ಲಿ ಆಲ್ರೆಡಿ ಒಂದು ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಮೇಲ್ಗಡೆ ಒಂದು ಲೆಟರ್ ಪ್ಯಾಡ್ ಆಗಿರ್ಬೋದು, ಒಂದು ಸಿಂಬಲ್ಸ್ ಅನ್ನ ಹಾಕಿ ನಿಮ್ಮ ಯಾವ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ ಆ ಒಂದು ಲೆಟರ್ ಪ್ಯಾಡ್ ಅನ್ನ ರೆಡಿ ಮಾಡ್ಕೊಂಡು ಯಾವ ರೀತಿಯಾಗಿ ಇವೆಲ್ಲ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೊಂಡು ನಾವು ಲೆಟರ್ ಅನ್ನ ಬರೆಯಬಹುದು ಅನ್ನುವಂತ ವಿಧಾನವನ್ನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಮೊದಲಿಗೆ ನಾನು ಏನ್ ಮಾಡ್ತಾ ಇದ್ದೇನೆ, ಇಲ್ಲಿಂದ ಇನ್ನೊಂದು ಪೇಜ್ ಅನ್ನ ತಗೋತಾ ಇದ್ದೀನಿ. ಸಪೋಸ್ ಕೆಳಗಡೆ ತಗೊಂಡ್ಬಿಡೋಣ, ಇನ್ನೊಂದು ಪೇಜ್ ಕೆಳಗಡೆ ಇದೆ. ಓಕೆನಾ? ನಾನೇನ್ ಮಾಡ್ತೀನಿ, ಈ ಒಂದು ಪೇಜ್ ಅಥವಾ ಸಪೋಸ್ ಈ ಒಂದು ಪೇಜ್ ಇಲ್ಲೇ ಇರಲಿ, ನಾನೇನ್ ಮಾಡ್ಕೋತಾ ಇದ್ದೀನಿ ಮತ್ತೊಂದು ಪೇಜ್ ಫೈಲ್ ಒಳಗೆ ಹೋಗಿ ನಾನೇನ್ ಮಾಡ್ತೀನಿ ನ್ಯೂ ಪೇಜ್ ಅನ್ನ ಇಲ್ಲಿಂದ ಸಂಪೂರ್ಣವಾಗಿ ತಗೋತೀನಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ಒಂದು ಹೊಸ ಪೇಜ್ ಕೂಡ ಇಲ್ಲಿ ಸಂಪೂರ್ಣವಾಗಿ ನನಗೆ ಬಂದ್ಬಿಡುತ್ತೆ. ಈಗೇನ್ ಮಾಡ್ಬೇಕಾಗಿದೆ, ಹೊಸ ಪೇಜ್ ಬಂದಾಗ ಈ ಒಂದು ಪೇಜ್ ಯಾವ ಸೈಜ್ ಒಳಗದ ಅನ್ನೋದನ್ನ ನೋಡ್ಕೋಬೇಕು. ಸುಮ್ನೆ ಟೈಪ್ ಮಾಡ್ಕೋತ ಕೂತ್ರ ಆಗೋದಲ್ಲದ. ಮೊದಲೇನ್ ಮಾಡ್ಬೇಕು, ಮಾರ್ಜಿನ್ಸ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು, ಒಂದು ಲೆಟರ್ ಪ್ಯಾಡ್ ಅನ್ನ ರೆಡಿ ಮಾಡ್ಕೋಬೇಕು. ಯಾಕಂದ್ರೆ ಮೇಲ್ಗಡೆ ವಿಷಯ ಏನಾಗಿರುತ್ತೆ ಡೈರೆಕ್ಟ್ ಆಗಿ ಅಂದ್ರೆ ಗೆ ಅಂತ ಹಾಕೊಂಡು ಉಲ್ಲೇಖ ವಿಷಯವನ್ನ ಹಾಕಿ ನೀವೇನ್ ಮಾಡ್ಬೋದು ಟೈಪ್ ಅನ್ನ ಮಾಡ್ಕೋಬಹುದು. ಬಟ್ ಮೇಲ್ಗಡೆ ಇರುವಂತ ಆಫೀಸಿಯಲ್ ಹೆಸರನ್ನ ಇರುವಂತ ಈ ರೀತಿಯಾಗಿ ಇರುವಂತದನ್ನ ಯಾವ ರೀತಿಯಾಗಿ ನಾವು ಮಾಡ್ಕೋಬಹುದು ಅಂದ್ರೆ ನಾವು ಮೊದಲಿಗೆ ಏನ್ ಮಾಡ್ಬೇಕು, ಇಲ್ಲೊಂದು ಫೋಟೋ ತಗೊಂಡ್ ಬರ್ಬೇಕು. ಯಾವ ಫೋಟೋ ತಗೊಂಡ್ ಬರ್ಬೇಕು ಅಂದ್ರೆ ಒಂದು ಲೋಗೋ ತಗೊಂಡ್ ಬರ್ಬೇಕು. ಅಂದ್ರೆ ನೀವು ಯಾವ ಒಂದು ಸಂಘ ಸಂಸ್ಥೆ ಕೆಲಸ ಮಾಡ್ತಾ ಇದ್ದೀರೋ ಅದರ ಒಂದು ಲೋಗೋ ಇಲ್ಲಿ ಇನ್ಸರ್ಟ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ನಾವು ಮೊದಲಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಮಾರ್ಜಿನ್ಸ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು. ಹೆಂಗ್ ಮಾರ್ಜಿನ್ ಅಂದ್ರೆ ಮಾರ್ಜಿನ್ ಈಗ ಅಕ್ಷರಗಳು ನೀವೇನೇ ಬರ್ದ್ರು ಇಲ್ಲಿಂದ ಬರ್ತಾ ಇರತ್ತೆ ನೋಡ್ರಿ. ಇಂಗ್ಲಿಷ್ ಒಳಗೆ ಬರಾಕತ್ತವ, ನನಗ ಕನ್ನಡದೊಳಗೆ ಬರಬೇಕು, ಅದನ್ನು ಕೂಡ ನೋಡೋಣ ಅಂತ. ಓಕೆನಾ? ಇದನ್ನ ಅಳಕಿಸ್ಕೊಂಡು ನಾನೇನ್ ಮಾಡ್ತೀನಿ, ಪೇಜ್ ಲೇಔಟ್ ಒಳಗೆ ಹೋಗಿ ಇಲ್ಲಿಂದ ಮಾರ್ಜಿನ್ಸ್ ಅನ್ನೋದು ಇದ್ದಿರತ್ತೆ, ಇಲ್ಲಿಂದ ನ್ಯಾರೋ ಅನ್ನ ತಗೊಂಡು ಸಂಪೂರ್ಣವಾಗಿ ಮಾರ್ಜಿನ್ ಅನ್ನ ಹಾಕೊಂಡ್ಬಿಡ್ತೀನಿ. ಓಕೆನಾ? ಮಾರ್ಜಿನ್ ಹಾಕಿದ ನಂತರ ಇಲ್ಲೊಂದು ಲೋಗೋ ತಗೊಂಡು ಬರ್ಬೇಕಾಗಿದೆ ನನಗಂದ್ರೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸರ್ಕಾರದ ಒಂದು ಲೋಗೋವನ್ನ ತಗೊಂಡು ಸೀದಾ ನಾನೇನ್ ಮಾಡ್ತೀನಿ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ತಂದು ಈ ಖಾಲಿ ಪೇಜ್ ಒಳಗೆ ತಂದು ನಾನೇನ್ ಮಾಡ್ತೀನಿ ಇಲ್ಲಿ ಬಿಟ್ಬಿಡ್ತೀನಿ, ಸಂಪೂರ್ಣವಾಗಿ ಬಂದ್ಬಿಡತ್ತೆ. ಓಕೆನಾ? ಏನ್ ಸರ್ ಪೂರ್ತಿ ಪೇಜ್ ಒಳಗೆ ಬಂದ್ಬಿಡ್ತಲ್ರಿ, ಇದಕ್ಕೆ ಹೆಂಗ್ ಮಾಡೋದಂತ ಗಾಬರಿ ಆಗ್ಬೇಡ್ರಿ ತಮ್ಗಳ. ಏನ್ ಮಾಡ್ಬೇಕಾ, ಇಲ್ಲಿ ಪೊಸಿಷನ್ ಅಂತ ಇರ್ತದ, ಸೆಂಟರ್ ಒಳಗೆ ಇಟ್ಕೋರಿ. ನಟ್ ನಡು ಬತ್ತು, ಹೌದ್ರಿ ಸರ್ ನಡು ಬಂದು ಸಣ್ಣದ್ ಮಾಡ್ಕೋರಿ, ಸಣ್ಣದ ಆಗ್ತದ ಮೇಲ್ಗಡೆ ಹೋಗ್ತದೆ, ಮತ್ತೆ ಸಣ್ಣ ಮಾಡ್ರಿ ಮ್ಯಾಲ ಹೋಗ್ಬಿಡ್ತದೆ ಸಂಪೂರ್ಣವಾಗಿ. ಮೇಲೆ ಹೋಯ್ತಾ? ಇದರ ಕೆಳಗೆ ಏನ್ ಮಾಡ್ಬೇಕು, ಈಗ ಬರಿಬೇಕಾಗಿದೆ. ಏನ್ ಬರಿಬೇಕು, ನೀವು ಯಾವ ಆಫೀಸಲ್ಲಿ ಏನ್ ಕೆಲಸ ಮಾಡ್ತಾ ಇದೀರಿ ಅದನ್ನ ಬರಿಬೇಕು. ಏನ್ ಸರ್ ಮ್ಯಾಲ ಬ್ಲಿಂಕ್ ಆಗ್ತಾ ಇದೆ, ಎಂಟರ್ ಮಾಡ್ಕೋರಿ, ಕೆಳಗೆ ಬರ್ತದೆ ಅದು. ಬತ್ತಾ ಏನ್ ಬರಿಬೇಕಾಗಿದೆ ಇದನ್ನ ನಾನು ಏನ್ ಮಾಡ್ತೀನಿ ಕಾಪಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಸಂಪೂರ್ಣವಾಗಿ ಕನ್ನಡದಲ್ಲಿ. ಸರ್ ಕನ್ನಡದೊಳಗೆ ಬರಿಬೇಕಲ್ರಿ, ನೀವು ಕಾಪಿ ಪೇಸ್ಟ್ ಮಾಡಿದ್ರೆ ಹೆಂಗ್ರಿ ಅಂತ ಒಂದು ಪ್ರಶ್ನೆ ಬಂದ್ಬಿಡ್ತದೆ. ಅವಾಗ ಏನ್ ಮಾಡ್ತೀನಿ ನಾನು ಸ್ಟಾರ್ಟ್ ಒಳಗೆ ಹೋಗಿ ಕಂಪ್ಯೂಟರ್ ಒಳಗ ನುಡಿ ಡೈರೆಕ್ಟ್ ಅಂತ ಮಾಡ್ಕೊಂಡ್ಬಿಟ್ರೆ ಸಾಕು. ಆಲ್ರೆಡಿ ತಂತ್ರಾಂಶ ಚಾಲ್ತಿಯಲ್ಲಿದೆ, ಆಲ್ರೆಡಿ ಚಾಲು ಅದಂತ ನನ್ನ ಕಂಪ್ಯೂಟರ್ ಒಳಗೆ ಎಲ್ಲೈತದೋ ಇಲ್ಲಿ ಇರ್ತದ ಮೂಲ್ಯಾಗ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ನೋಡ್ರಿ ನುಡಿ ಚಾಲು ಅದ. ಈಗೇನ್ ಮಾಡ್ಬೇಕು, ಬರಿಬೇಕಾ? ಅವಾಗ ನಾನೇನ್ ಮಾಡ್ತೀನಿ ಹೋಮ್ ಒಳಗೆ ಹೋಗಿ ಇಲ್ಲಿಂದ ಕನ್ನಡ ಅಕ್ಷರವನ್ನ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ತೀನಿ ಈಗ ಟೈಪ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಆಗ್ತೈತಾ ಟೈಪ್ ನೋಡ್ಬೋದು, ಆಗ್ತೈತಲ್ಲ, ಯಾಕೆ ಆಗೋದಿಲ್ಲ ನೋಡ್ರಿ. ದೊಡ್ಡ ಜಿ ಬತ್ತಪ್ಪ, ಇದು ದೊಡ್ಡ ಜಿ ಯಾಕೆ ಬತ್ತು, ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಅಕ್ಷರ ಸೈಜ್ ಸ್ವಲ್ಪ ಏನ್ ಮಾಡ್ತೀನಿ ದೊಡ್ಡ ಮಾಡ್ಕೋತೀನಿ. ಓಕೆನಾ? ಬ್ಯಾಕ್ ಪೇಸ್ಟ್ ಮಾಡ್ಕೋತೀನಿ. ಜಿ ಅಂತ ಈ ರೀತಿಯಾಗಿ ಬರ್ತಾ ಇದೆ ನೋಡ್ರಿ, ಜಿ ಇಲ್ಲ ಏನೇನೋ ಬರ್ತಾ ಇದೆ.
ಬಟ್ ನುಡಿ ತಗೊಂಡಿದ್ದೀನಿ, ನುಡಿ ಡೈರೆಕ್ಟ್ ಕೂಡ ಮಾಡಿದ್ದೀನಿ, ಬಟ್ ಈ ರೀತಿಯಾಗಿ ಬರ್ತಾ ಇದೆ. ಅವಾಗ ನೀವೇನ್ ಮಾಡಬೇಕು, ನುಡಿ ಚಾಲು ಇದ್ರೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ನೀವು ವಾಪಸ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನುಡಿ ಮೇಲೆ ಕ್ಲಿಕ್ ಮಾಡ್ರಿ. ಸ್ಕೋರಲ್ ಲಾಕ್ ಕೀ ಬಳಕೆ ಏಕ ಭಾಷೆ ಅಂತ ಇದ್ದಿರತ್ತೆ, ಕರೆಕ್ಟ್ ಆಗಿದೆ ಅಂತ ತೊಂದರೆ ಇಲ್ಲ. ಅವಾಗ ನಾನೇನ್ ಮಾಡ್ತೀನಿ, F12 ಕೀ ಬಳಕೆ ಅಂತ ಇದ್ದಿರತ್ತೆ, ಒಂದ್ಸಾರಿ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಮಾಡಿ ಸೆಲೆಕ್ಷನ್ ಮಾಡ್ಕೊಂಡು ಮತ್ತೆ ಏನ್ ಮಾಡ್ತೀನಿ, ನುಡಿ ಸೆಲೆಕ್ಷನ್ ಮಾಡ್ಕೊಂಡು ಬರೀತೀನಿ. ಚಿ ಬರ್ತಾ ಇದೆ ನೋಡ್ರಿ, ಬರ್ದಾಗ ಚಿ ಬರ್ತದೆ. ಇದು ಬಹಳಷ್ಟು ಜನರಿಗೆ ಸಮಸ್ಯೆ ಆಗ್ಬಿಡ್ತೈತಿ. ಯಾಕಂದ್ರೆ ಬಹಳಷ್ಟು ಮಂದಿ ಇದೇ ಪ್ರಶ್ನೆ ಮಾಡ್ತಾರೆ, ಸರ್ ನನ್ನ ಕಂಪ್ಯೂಟರ್ ಒಳಗೆ ಚಿ ಬರ್ತದ್ರಿ, ಬರ್ತದ್ರಿ. ನೋಡ್ರಿ ಈ ರೀತಿಯಾಗಿ ಬರ್ತಾ ಇರತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಈ ರೀತಿಯಾಗಿ ಬರುವಂತ ಸಂದರ್ಭದಲ್ಲಿ ನೋಡ್ರಿ ನಾನೇನ್ ಮಾಡ್ತಾ ಇದ್ದೀನಿ, ಏನೇ ಒಂದು ಬರೆದ್ರು ಈ ರೀತಿಯಾಗಿ ಬರ್ತಾ ಇದೆ, ಹೌದಾ. ಮತ್ತೆ ಇನ್ನೊಂದ್ಸರ್ತಿ ವಾಪಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಗ ಸ್ಕೋರಲ್ ಲಾಕ್ ಕೀ ಬಳಕೆಯನ್ನ ಒಂದ್ಸಾರಿ ಮತ್ತೆ ಇದನ್ನ ಕ್ಲಿಕ್ ಮಾಡ್ಕೋತೀನಿ. ಓಕೆ, ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಬರೀತೀನಿ, ಚಿ ಬರ್ತಾ ಇದೆ ಮತ್ತೆ. ಓಕೆನಾ, ಕ್ಯಾಪ್ಷನ್ ಲಾಕ್ ಆನ್ ಇಲ್ಲ, ಯಾವುದು ಕೂಡ ಇಲ್ಲ. ನೀವೇನ್ ಮಾಡ್ಬೋದು ನೋಡ್ರಿ, ಬರೀತೀನಿ, ಈ ರೀತಿಯಾಗಿ ಬರ್ತಾ ಇದೆ, ಹೌದಾ. ಮತ್ತೆ ನಾನೇನ್ ಮಾಡ್ತೀನಿ, ಸೆಲೆಕ್ಷನ್ ಮಾಡ್ಕೊಂಡು ವಾಪಸ್ ಇಲ್ಲಿಂದಾನೆ ಚೇಂಜಸ್ ಮಾಡ್ಕೋಬೇಕು. ಇಂಜನ್ ಸಕ್ರಿಯ ಅಂತ ಇದ್ದೀರಾ, ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಒಂದ್ಸಾರಿ. ಓಕೆ, ವಾಪಸ್ ಬೇರೆ ಫಾಂಟ್ ಅನ್ನ ತಗೊಂಡು ಇದನ್ನ ತೆಗಿತೀನಿ. ಇನ್ನೊಂದ್ ಸರ್ತಿ ಇದನ್ನ ಸೆಲೆಕ್ಷನ್ ಮಾಡಿ ನುಡಿ ಸೆಲೆಕ್ಷನ್ ಮಾಡಿ ಬರೀತೀನಿ. ಇಲ್ಲಿಂದ ಬರ್ತಾ ಇದೆ, ಬಟ್ ತುಂಗ ಫಾರ್ಮೆಟ್ ಅಲ್ಲಿ ಬರ್ತಾ ಇದೆ. ಬ್ಯಾಕ್ ಪ್ಲೇಸ್ ಕ್ಲಿಕ್ ಮಾಡ್ಕೋಬಹುದು. ಮತ್ತೆ ವಾಪಸ್ ನೀವು ಇದರ ಮೇಲೆ ಹೋಗಿ ರೈಟ್ ಕ್ಲಿಕ್ ಮಾಡ್ಕೊಂಡು ಸ್ಕೋರಲ್ ಕೀ ಯುನಿಕ್ ಕೋಡ್ ಬಳಕೆ ದ್ವಿಭಾಷೆ ಏಕ ಭಾಷೆನೇ ಇರಬೇಕು. ಇಂಜನ್ ಸ್ಕೋರಲ್ ಲಾಕ್ ಕೀ ಬಳಕೆ ಕ್ಲಿಕ್ ಮಾಡ್ಕೊಳ್ಳೋಣ. ಮತ್ತೊಮ್ಮೆ ಬರೀತೀನಿ, ಬರ್ತಾ ಇದೆ. ತುಂಗ ಫಾರ್ಮೆಟ್ ಅನ್ನ ತಗೊಳ್ಳೋಣ. ಮತ್ತೆ ಇಲ್ಲಿಂದ ಚಿ ಬರ್ತಾ ಇದೆ, ಚಿ ಬರಬಾರ್ದು, ಬರಬೇಕಾಗಿದೆ. ಅವಾಗ ನೀವು ಏನೇ ಮಾಡಿದ್ರು ಕೂಡ ಇಲ್ಲಿಂದಾನೆ ಚೇಂಜಸ್ ಮಾಡ್ಕೋಬೇಕು. ಇಲ್ಲಿಂದಾನೆ ಏನ್ ಮಾಡ್ಬೇಕು, ಇಲ್ಲಿ ಒಂದ್ಸಾರಿ ನಿರ್ಗಮಿಸು, ಬಂದೇ ಮಾಡ್ಬಿಡೋಣ. ಅದಕ್ಕೆ ಈಗ ಏನ್ ಮಾಡ್ತೀನಿ, ಇನ್ನೊಂದ್ಸರ್ತಿ ರೈಟ್ ಕ್ಲಿಕ್ ಮಾಡ್ಕೊಂಡು ನುಡಿಯನ್ನ ನುಡಿ 4.0 ಒಂದ್ಸಾರಿ ಓಪನ್ ಮಾಡ್ಕೊಳ್ಳೋಣ. ವಾಪಸ್ ಇದನ್ನೇ ಡೈರೆಕ್ಟ್ ಆಗಿ ಕನ್ವರ್ಟ್ ಮಾಡ್ಕೋತೀನಿ ನಾನು. ಇದು ಬಹಳಷ್ಟು ಜನರಿಗೆ ಸಮಸ್ಯೆ ಆಗಿರತ್ತೆ, ನಿಮ್ಗೂ ಕೂಡ ಆಗಿರ್ತೈತಿ. ಓಕೆನಾ, ಓಪನ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಡೈರೆಕ್ಟ್ ಮಾಡ್ಬೇಕು ಅಂದ್ರೆ ಸೀದಾ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ರಿ, ಡೈರೆಕ್ಟ್ ಆಗಿಬಿಡ್ತದೆ. ಈಗ ಏನ್ ಮಾಡ್ಬೇಕು, ಬರಿಬೇಕಾಗಿದೆ ಬರೀರಿ. ಈಗ ಕರೆಕ್ಟ್ ಆಗಿ ಅಕ್ಷರ ಕನ್ನಡದಲ್ಲಿ ಬರೀಲಿಕ್ಕೆ ಶುರು ಆಗ್ಬಿಡುತ್ತದೆ, ಗೊತ್ತಾಗ್ತದೆ ನೋಡ್ರಿ. ಬರ್ದೀನಿ, ಟೈಪ್ ಮಾಡ್ಕೊಂಡಿದ್ದೀನಿ, ಸಂಪೂರ್ಣವಾಗಿ ಬಂದಿದೆ. ಈಗ ಸಂಪೂರ್ಣವಾಗಿ ನೀವು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಕೂಡ ಇಲ್ಲಿ ಸಂಪೂರ್ಣವಾಗಿ ಬರೆಯಬಹುದು. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಓಕೆ, ಕಾರ್ಯಾಲಯ ಅಂತ ಸಂಪೂರ್ಣವಾಗಿ ಬರೀಬಹುದು. ಕಾರ್ಯಾಲಯ ವಿಜಯಪುರ ಅಂತ ಬರೆದು ಮುಂದ್ಗಡೆ 586121 ಅಂತ ಸಂಪೂರ್ಣವಾಗಿ ಇರುತ್ತೆ. ಒಂದು ಪಿನ್ ಕೋಡ್ ಅನ್ನ ಕೊಡ್ತೀನಿ. ಇದನ್ನ ಸೆಂಟರ್ ಒಳಗೆ ಬರಬೇಕು ಅಂದ್ರೆ ಸೆಂಟರ್ ಅಲೈನ್ಮೆಂಟ್ ಮಾಡ್ಕೋಬೇಕು, ಗೊತ್ತಾಗ್ತದ. ಇದರ ಕೆಳಗೆ ಇಂಗ್ಲಿಷ್ ಒಳಗೆ ಬರಿಬೇಕ್ರಿ ಸರ್ ಅಂದ್ರೂ ಕೂಡ ನೀವೇನ್ ಮಾಡ್ಬೇಕು, ಈಗ ನುಡಿ ಚಾಲು ಇತ್ತು ಇಷ್ಟೊತ್ತನ. ಈಗ ಸಪೋಸ್ ನೀವು ಇಲ್ಲಿಂದ ಇಂಗ್ಲಿಷ್ ಅಕ್ಷರ ತಗೊಂಡ್ರು ಕೂಡ ಅದು ಇಂಗ್ಲಿಷ್ ಒಳಗೆ ಬರೋದಿಲ್ಲ ನೋಡ್ರಿ. ಟೈಪ್ ಮಾಡ್ತಾ ಇದೀನಿ, ಸಿ ಬರ್ತಾ ಇದೆ. ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ನುಡಿಯನ್ನ ವಾಪಸ್ ಮತ್ತೆ ಇದನ್ನ ಓಪನ್ ಮಾಡ್ಕೋಬೇಕು. ಅಂದ್ರೆ ನುಡಿ ಡೈರೆಕ್ಟ್ ಅನ್ನ ತೆಗೆದು ಇವಾಗ ಇಂಗ್ಲಿಷ್ ಒಳಗೆ ಬರೀರಿ, ಅಂತ ಟೈಪ್ ಆಗ್ಲಿಕ್ಕೆ ಶುರು ಆಗ್ತದೆ. ತಿಳಿತಾ, ABCD ಬರಿಬಹುದು ಆರಾಮ್ ಸರಿ. ಓಕೆ, ಇಲ್ಲಿಂದ ನಾನೇನ್ ಮಾಡ್ತೀನಿ, ವಾಪಸ್ ಮತ್ತೆ ಇದನ್ನ ನುಡಿ ಡೈರೆಕ್ಟ್ ಅನ್ನೇ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿಂದ ಓಪನ್ ಮಾಡ್ಕೊಂಡು ನೇರ ನುಡಿಯನ್ನ ಮಾಡ್ಕೊಂಡು ಇಲ್ಲಿ ಬರ್ದಿರುವಂತದನ್ನೇ ನಾನೇನ್ ಮಾಡ್ತೀನಿ, ಕಾಪಿ ಮಾಡ್ಕೋತೀನಿ. ಇವೆಲ್ಲವನ್ನು ಕೂಡ ಕಾಪಿ ಮಾಡ್ಕೊಂಡು ಡೈರೆಕ್ಟ್ ಆಗಿ ಈ ಒಂದು ಪೇಜ್ ಒಳಗೆ ತಂದು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಲೈನ್ ಬಂದ್ಬಿಟ್ಟದ. ಲೈನ್ ಹೆಂಗ್ ತಗೋಬೇಕು ಅನ್ನೋದು ಗೊತ್ತಾಗ್ಬೇಕಿಲ್ಲ ನಿಮ್ಗೆ. ಓಕೆ, ಇಲ್ಲಿ ನೋಡ್ರಿ, ಇದ್ರ ಕೆಳಗೆ ಮತ್ತೆ ಇದಕ್ಕೆ ಬಹಳಷ್ಟು ಡಿಸ್ಟೆನ್ಸ್ ಆಗಿದೆ, ನೋಡ್ಬೋದು ನೀವಿಲ್ಲಿ, ಗೊತ್ತಾಗ್ತದ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಕೆಳಗೆ ಇಬ್ಬರು ಮಂದಿ ಮಕ್ಕೋಬಹುದು ಇಲ್ಲ ಆರಾಮ್ ಸರಿ, ಅಷ್ಟು ಜಾಗದ. ಹಂಗಿರಬಾರ್ದು. ಏನ್ ಮಾಡ್ಬೇಕು, ಸೆಲೆಕ್ಷನ್ ಮಾಡ್ಕೋಬೇಕು. ಎಲ್ಲಿ ಹೋಗ್ಬೇಕ, ಇಲ್ಲಿಂದ ಪ್ಯಾರಾಗ್ರಾಫ್ ಒಳಗೆ ಹೋಗಿ ಮಾರ್ಜಿನ್ 1.0 ಮಾಡ್ರಿ. ಇನ್ನೂ ಸಮೀಪ ಆಗ್ಬೇಕ್ರಿ ಸರ್ ಅಂದ್ರ ರಿಮೂವ್ ಆಫ್ಟರ್ ಸ್ಪೇಸ್ ಪ್ಯಾರಾಗ್ರಾಫ್ ತೆಗದ್ ಬಿಡ್ರಿ, ಸಂಪೂರ್ಣವಾಗಿ ಹೋಗ್ಬಿಡ್ತದ. ತಿಳಿತಾ. ಈಗ ಇದರ ಕೆಳಗೆ ಸ್ವಲ್ಪ ಏನಿದು ನಾವು ಏನ್ ಮಾಡ್ಬೇಕಾಗಿದೆ, ಕೆಳಗಡೆ ದೂರವಾಣಿ ಸಂಖ್ಯೆ ಕಾಂಟ್ಯಾಕ್ಟ್ ನಂಬರ್ ಅಂತ ಇರ್ತದ, ಅದು ಕರೆಕ್ಟ್ ಇಲ್ಲ, ಏನ್ ತೊಂದರೆ ಇಲ್ಲ, ಅಷ್ಟೇ ಇರ್ತದ ಅದು. ಇದ್ರ ಕೆಳಗೆ ಒಂದು ಲೈನ್ ಹಾಕೋಬೇಕ್ರಿ ಸರ್ ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿಂದ ಇನ್ಸರ್ಟ್ ಒಳಗೆ ಹೋಗಿ ಪಿಕ್ಚರ್ಸ್ ಒಳಗೆ ಲೈನ್ ಸಿಗ್ತಾವ. ನಿಮ್ಗೆ ಯಾವ ಲೈನ್ ಬೇಕು ಆ ಲೈನ್ ಅನ್ನ ನೀವೇನ್ ಮಾಡ್ಬೋದು, ಇಲ್ಲಿ ಸಂಪೂರ್ಣವಾಗಿ ಹಾಕೋಬಹುದು. ಮತ್ತೆ ಇನ್ನೊಂದು ನೋಡ್ರಿ, ಮಾರ್ಜಿನ್ ಬಹಳಷ್ಟು ಒಳಗಡೆ ಬಂದ್ಬಿಟ್ಟಿದೆ, ಅಂದ್ರೆ ಬಹಳಷ್ಟು ದಂಡಿ ಅದ. ಓಕೆ, ಅವಾಗ ನೀವೇನ್ ಮಾಡ್ಬೋದು, ಹೋಮ್ ಒಳಗೆ ಹೋಗಿ ಪ್ಯಾರಾಗ್ರಾಫ್ ಒಳಗೆ ಮಾರ್ಜಿನ್ ನಾರ್ಮಲ್ ತಗೊಂಡ್ಬಿಡೋಣ, ಏನ್ ತೊಂದರೆ ಇಲ್ಲ. ನಾರ್ಮಲ್ ತಗೊಂಡ್ರು ಕರೆಕ್ಟ್ ಬಂದ್ಬಿಡ್ತದೆ. ಓಕೆ, ಇದನ್ನೇನ್ ಮಾಡ್ಬೇಕು, ಸ್ವಲ್ಪ ಮೇಲ್ಗಡೆ ಸರ್ಸ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಮೇಲ್ಗಡೆ ಹೋಗ್ತದ. ಇವು ಅಕ್ಷರಗಳಿಗೂ ಕೂಡ ನೀವೇನ್ ಮಾಡ್ಬೋದು, ಮೇಲ್ಗಡೆ ತಗೊಂಡ್ಬಿಟ್ಟು ಈಗ ಹೋಮ್ ಒಳಗೆ ಹೋಗಿ ಸೆಂಟರ್ ಅಲೈನ್ಮೆಂಟ್ ಕೂಡ ಮಾಡ್ಕೋಬಹುದು, ತೊಂದರೆ ಇಲ್ಲ, ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಓಕೆ, ಈಗ ಏನ್ ಮಾಡ್ಬೇಕಾಗಿದೆ, ಇಷ್ಟೆಲ್ಲ ಬಂದ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಸ್ವಲ್ಪ ಇಮೇಲ್ ವಾಪಸ್ ತಗೋರಿ, ಬಹಳಷ್ಟು ದೊಡ್ಡದಾಗಿದೆ, ಈಗ ಕರೆಕ್ಟ್ ಆಯ್ತು. ಇದರ ಕೆಳಗೆ ಒಂದು ಲೈನ್ ಹಾಕ್ಬೇಕಾಗಿದೆ. ಎಂಟರ್ ಮಾಡ್ಕೊಂಡು ಇನ್ಸರ್ಟ್ ಒಳಗೆ ಹೋಗಿ ಸೇಪ್ಸ್ ಒಳಗೆ ಒಂದು ಲೈನ್ ತಗೊಂಡ್ಬಿಡ್ರಿ, ಸೀದಾ ಹಿಡಿದು ಇದಕ್ಕೆ ಏನ್ ಮಾಡೋದು, ಈಗ
ಜಗ್ ಬಿಡೋದು, ಒಂದು ಲೈನ್ ಏನು ಆಗ್ಬಿಡ್ತದ ಬಂದ್ಬಿಡ್ತದೆ. ಸರ್ 2 ಲೈನ್ ಬೇಕ್ರಿ, ಸೆಲೆಕ್ಷನ್ ಮಾಡ್ಕೊರಿ. ಅದನ್ನೇ ಸೆಲೆಕ್ಷನ್ ಮಾಡಿ ಎಲ್ಲಿ ಫಾರ್ಮೆಟ್ ಒಳಗೆ ಹೋಗಿ ಔಟ್ಲೈನ್, ಸೇಪ್ ಔಟ್ಲೈನ್ ಒಳಗೆ ಹೋಗ್ರಿ. ಎಂಥ ಲೈನ್ ಬೇಕು ನಿಮ್ಗೆ ಅಂಥ ಲೈನ್, ಇಲ್ಲಿ ಸ್ಟೈಲ್ಸ್ ಲೈನು ಕೂಡ ಇರ್ತಾವ. ಎಂಥ ಲೈನ್ ಬೇಕು ಅಂಥ ಲೈನ್ ನೀವೇನು ಮಾಡ್ಬೋದು, ಡೈರೆಕ್ಷನ್ಗಳು ಕೂಡ ಇದಿರುತ್ತೆ. ಎಂಥ ಡೈರೆಕ್ಷನ್ ಬೇಕು ಅಂಥ ಡೈರೆಕ್ಷನ್ ಕೂಡ ನೀವು ಹಾಕೋಬಹುದು. ಗೊತ್ತಾಗ್ತದ? ಪ್ಯಾಟರ್ನ್ ಕೂಡ ಇರ್ತದೆ. ಪ್ಯಾಟರ್ನ್ ಮೇಲೆ ಕ್ಲಿಕ್ ಮಾಡ್ರಿ, ಈ ರೀತಿಯಾಗಿ ಪ್ಯಾಟರ್ನ್ಸ್ಗಳು ಕೂಡ ನಿಮ್ಗೆ ಬರ್ಲಿಕ್ಕೆ ಶುರು ಆಗ್ತದೆ. ಗೊತ್ತಾಗ್ತದೆ? ರೆಡ್ ಪ್ಯಾಟರ್ನ್ ಬೇಕು ಅಂದ್ರೆ ಓಕೆ ಮಾಡ್ಕೋರಿ, ಈ ರೀತಿಯಾಗಿ ಬರುತ್ತೆ. ಹಂಗೆ ಬ್ಯಾಡ್ರಿ ಸರ್ ಬರೀ ಲೈನ್ ಬೇಕು ಅಂದ್ರೆ ವಿಡ್ತ್ ಒಳಗೆ ಹೋಗ್ರಿ, ಒಂದು ಲೈನ್ ಅನ್ನ ನೀವೇನ್ ಮಾಡ್ಬೋದು, ಇಲ್ಲಿ ಅಪ್ಲೈನ ಮಾಡ್ಕೋಬಹುದು. ಲೈನ್ ತಗೊಂಡ್ಬಿಡ್ರಿ. ಪ್ಯಾಟರ್ನ್ ಆಕ್ಟಿವೇಶನ್ ಆಗಿದೆ. ಪ್ಯಾಟರ್ನ್ ತೆಗೀರಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಪ್ಯಾಟರ್ನ್ ತೆಗಿಬೇಕಲ್ಲ, ವಾಪಸ್ ನಾನೇನ್ ಮಾಡ್ತೀನಿ, ವೈಟ್. ಓಕೆ, ವೈಟ್ ಒಳಗೆ ಬರ್ತಾ ಇಲ್ಲ. ಇದನ್ನೇ ನಾವೇನ್ ಮಾಡ್ಕೊಳ್ಳೋಣ, ವಿಡ್ತ್ ಇದನ್ನೇ ನಾನೇನ್ ಮಾಡ್ತೀನಿ, ನಾರ್ಮಲ್ ತಗೊಂಡ್ಬಿಡ್ತೀನಿ. ಇಲ್ಲಿಂದ ಕಲರ್ ಬ್ಲ್ಯಾಕ್ ಈ ರೀತಿಯಾಗಿ ಇರಬಾರ್ದು. ಓಕೆ, ಬಹಳ ದಪ್ಪ ಆಯ್ತು ಕಾಣಿಸ್ತದೆ. ಸ್ವಲ್ಪ ತಿಳು ಮಾಡ್ಬೇಕಂದ್ರೆ ವಿಡ್ತ್ ಒಳಗೆ ಹೋಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ತಳ್ಳಗಾಗ್ಬಿಡ್ತದೆ. ಓಕೆ, ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಮತ್ತೇನ್ ಮಾಡ್ಬೇಕಪ್ಪ, 2 ಲೈನ್ ಬೇಕಲ್ಲ ಸರ್ ಅಂದ್ರೆ ಸೆಲೆಕ್ಷನ್ ಮಾಡ್ಕೋರಿ ಕರೆಕ್ಟ್ ಆಗಿ. ಇದನ್ನೇ ಕಾಪಿ ಪೇಸ್ಟ್ ಮಾಡ್ಕೋ, Ctrl+C Ctrl+V ಮಾಡ್ಕೋರಿ, ಕಾಪಿ ಪೇಸ್ಟ್ ಆಗ್ತದೆ. ಕರೆಕ್ಟ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ಇಟ್ಕೋಬಹುದು. ಮೇಲ್ ಬೇಕು ಅಂದ್ರೆ ಈ ರೀತಿಯಾಗಿ ಸರಿಸಬಹುದು. ಗೊತ್ತಾಗ್ತದ? ಈ ರೀತಿಯಾಗಿ ಡಬಲ್ ಲೈನ್ ಬೇಕು ಅಂದ್ರೆ ಹಾಕೋಬಹುದು, ಇಲ್ಲ ಸರ್ ಸಿಂಗಲ್ ಲೈನ್ ಬೇಕು ಅಂದ್ರೆ ಸಿಂಗಲ್ ಲೈನ್ ಅನ್ನ ಇಟ್ಕೋಬಹುದು. ಈಗ ಇದರ ಕೆಳಗೆ ಯಾರಿಗೆ ಲೆಟರ್ ಬರಿಬೇಕಾಗಿದೆ ಅವ್ರಿಗೆ ಸೀದಾ ಸಾಪ್ ಏನ್ ಮಾಡ್ರಿ, ಏನ್ ವಿಷಯ ಬರಿಬೇಕಾಗಿದೆ, ಯಾವ ರೀತಿಯಾಗಿ ಫಾರ್ವರ್ಡ್ ಮಾಡಬೇಕಾಗಿದೆ, ಸೀದಾ ಈಗ ಏನ್ ಮಾಡೋದ, ಈ ರೀತಿಯಾಗಿ ಪ್ಯಾರಾಗ್ರಾಫ್ ಒಳಗೆ ಹೋಗ್ರಿ. ಏನ್ ಮಾಡ್ಬೇಕು, ಇಲ್ಲಿಂದ ಗೆ ಅಂತ ಟೈಪ್ ಮಾಡ್ಬೇಕು. ನೋಡ್ರಿ ಗೆ ಅನ್ನ ಏನೇನೋ ಬರಕತ್ತೈತಿ ಇಲ್ಲಿ. ಓಕೆ, ವಾಪಸ್ ಇದನ್ನ ಕ್ಲೋಸ್ ಮಾಡ್ಕೊಂಡು ಇಲ್ಲಿಂದ ನುಡಿ, ನೇರ ನುಡಿ ಅಂತ ಟೈಪ್ ಮಾಡ್ಕೊಂಡು ಈಗ ಗೆ ಅಂತ ಟೈಪ್ ಮಾಡ್ಕೋಬೇಕು. ಗೊತ್ತಾಗ್ತದ? ಗೆ ಅಂತ ಟೈಪ್ ಮಾಡ್ಕೊಂಡು ಯಾರಿಗೆ ಬರಿಬೇಕಾಗ್ಯದ, ಓಕೆ ಯಾರಿಗೆ ಬರಿಬೇಕಾಗಿದೆ, ಮಾನ್ಯ ನಮ್ಮ ಊರಾಗ ನೀರ್ ಇಲ್ರಿ, ನಮ್ಮ ಊರಾಗ ಚರಂಡಿಗಳು ಸಾಫ್ ಮಾಡಾತಿಲ್ಲ ನಮ್ಮ ಮೆಂಬರ್ಗಳು, ಇವ್ರ ಮೇಲೆ ಆಕ್ಷನ್ ತಗೋರಿ, ನಮ್ಮ ಊರು ಸ್ವಚ್ಛ ಮಾಡ್ರಿ, ನೀವು ರೊಕ್ಕ ಕೊಟ್ಟಿದ್ದೆಲ್ಲ ಅವ್ರು ಮನೆಗೆ ತಗೊಂಡೋಗಿ ಮನೆ ದೊಡ್ಡ ಮನೆ ಕಟ್ಕೊಳತ್ತಾರ, ನಾವ್ ಅಂತವ್ರಿಗೆ 2 ಪಾಕೆಟ್ ತಗೊಂಡು ಓಟ್ ಹಾಕಿ ಗೆದ್ಸಿವಿ ಅಂತೇಳಿ ಸಂಪೂರ್ಣವಾಗಿ ಬರೀರಿ. ಓಕೆ, ಮಾನ್ಯ ಆಯುಕ್ತರು ಅಂತೇಳಿ, ಓಕೆ ಆಯುಕ್ತರು ಅಂತ ಸಂಪೂರ್ಣವಾಗಿ ಬರ್ದ್ ಬಿಡ್ರಿ. ನೀವು ಹಿಂಗೆ ಬರ್ದಿರಿ ಅಂತೀರಿ ಮತ್ತೆ ಲೆಟರ್. ಓಕೆ, ಲೆಟರ್ ಬರೆಯೋದು ಕಲ್ಕೋರಿ, ನಿಮ್ಗೂ ಕೂಡ ಏನಾಗ್ತದ ಉಪಯೋಗಕ್ಕೆ ಬರ್ತದೆ. ವಿಜಯಪುರ ಅಂತ ಸಂಪೂರ್ಣವಾಗಿ ಬರಿತೀನಿ ನಾನು. ಓಕೆ, ಈ ರೀತಿಯಾಗಿ ಬರಿಬಹುದು. ನೀವು ಕೂಡ ವಿಭಾಗ ಅಂತ ಬರ್ದ್ಬಿಡ್ರಿ. ನೀರಿಗಿರಿಲ್ಲ, ಚರಂಡಿಗಳಿಲ್ಲ, ಸ್ವಚ್ಛ ಇಲ್ಲ, ರೋಡ ಗೀಡ ಗಟ್ರಗಳು ಸ್ವಚ್ಛ ಮಾಡಿಸ್ಬೇಕಾಗಿದ್ರಿ ಅಂದ್ರೆ ಸುಮ್ಮನೆ ಒಂದು ಲೆಟರ್ ಬರೆಯೋದು ಕಲ್ಕೊಂಡ್ಬಿಟ್ರೆ ನಿಮ್ಗೂ ಕೂಡ ಯಾವಾಗ ಬೇಕು ಅವಾಗ ನೀವು ಲೆಟರ್ ಟೈಪ್ ಮಾಡ್ಕೊಂಡು ಅರ್ಜಿ ಕೊಡ್ಬೋದು. ಓಕೆ, ಸುಮ್ಮನೆ ಹೆಂಗೆ ಬರೆದು ಕೊಟ್ರೆ ನಡೆಯೋದಿಲ್ಲ. ಅದು ಆಫೀಷಿಯಲಿ ಕರೆಕ್ಟ್ ಆಗಿ ಲೆಟರ್ ಬರೆದ್ರೆ ಅದಕ್ಕೆ ಲೆಟರ್ ಅಂತ. ಸುಮ್ಮನೆ ಹೆಂಗೆ ಬರೆದು ಕೊಟ್ರೆ ಲೆಟರ್ ಅನ್ನುವುದಿಲ್ಲ. ಗೊತ್ತಾಗ್ತದ? ಓಕೆ, ಹೆಂಗ್ ಅನ್ನೋದಿಲ್ಲ ಅಂತೀರಿ ಸರ್ ಅಂದ್ರೆ ಫಾರ್ಮೆಟ್ ಕರೆಕ್ಟ್ ಆಗಿ ಇರಬೇಕು ಅಂದ್ರೆ ಆಫೀಷಿಯಲಿ ಲೆಟರ್ ಅನ್ನ ನಾವು ಬರಿಬೇಕಾಗ್ತದೆ. ಗೊತ್ತಾಗ್ತದ? ಈ ರೀತಿಯಾಗಿ ನಾವು ಬರ್ದಾಗ ಈಗೇನ್ ಮಾಡ್ಬೇಕು, ಇದ್ರ ಕೆಳಗೆ ಮತ್ತೆ ವಿಜಯಪುರ ಅಂತ ನಾನು ಏನ್ ಮಾಡ್ತೀನಿ, ಕೆಳಗಡೆ ಮತ್ತೊಂದು ಬರೆದು ಬಿಡ್ತೀನಿ. ಓಕೆ, ವಿಜಯಪುರ ಅಂತ ಬರ್ಕೊಂಡ್ಬಿಡ್ತೀನಿ. ಓಕೆ, ಮತ್ತೆ ಇನ್ನೂ ನೋಡ್ಬೋದು ಇವ್ಕೂರ್ ಕೆಳಗೆ ಭಾಳ ಗ್ಯಾಪ್ ಬರಕತ್ತದ. ಕಿರಿಕಿರಿ ಹಿಂಗ ಆಗ್ಬಾರ್ದು ಅಂದ್ರೆ ಸೆಲೆಕ್ಷನ್ ಮಾಡ್ಕೋರಿ. ಮಾಡಿದ ನಂತರ ಇಲ್ಲಿ ಹೋಗ್ರಿ 1.0 ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಆಫ್ಟರ್ ಫೇಸ್ ರಿಮೂವ್ ಆಗ್ಬಿಡ್ತೈತೆ, ಸಂಪೂರ್ಣವಾಗಿ ಹೋಗ್ಬಿಡ್ತದೆ ಅದು. ಗೊತ್ತಾಯ್ತು? ಹೋದ ನಂತರ ಕೆಳಗಡೆ ಸಪೋಸ್ ಇಲ್ಲಿ ಕ್ರಮ ಸಂಖ್ಯೆ ಹಂಗೆ ಏನಾರು ಹಾಕ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಹಾಕಿದೆ ನಾನು. ಇಲ್ಲಿ ಬರಿಬೋದು ನೀವು ಡೈರೆಕ್ಟ್ ಆಗಿ ಇಲ್ಲೇ ಕ್ಲಿಕ್ ಮಾಡ್ಕೊಂಡು ಕ್ರಮ ಸಂಖ್ಯೆಗಳನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ಬರಿಬೋದು, ಏನು ತೊಂದರೆ ಇಲ್ಲ. ಓಕೆ, ಔಟ್ವರ್ಡ್ ಮಾಡಲಿಕ್ಕೆ ಬೇಕಾಗ್ತದೆ ಅದು ಕ್ರಮ ಸಂಖ್ಯೆ ಅಂತ ಸಂಪೂರ್ಣವಾಗಿ ನೀವು ಬರೆಯಬಹುದು. ಸ್ವಲ್ಪ ಇದಕ್ಕೂ ಡಿಸ್ಟೆನ್ಸ್ ಬೇಕು ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ಸ್ವಲ್ಪ ಚೇಂಜಸ್ ಕೂಡ ಇಲ್ಲಿಂದ ಮಾಡ್ಕೋಬಹುದು. ಬಹಳಷ್ಟು ಬೇಡ, ಸ್ವಲ್ಪ ಅಷ್ಟೇ, ಇನ್ನು ಸ್ವಲ್ಪ 1.5 ಅಷ್ಟೇ ಇಟ್ಕೊರಿ. ಆಮೇಲೆ ಈ ಲೈನ್ ಏನ್ ಮಾಡಬೇಕು, ಸ್ವಲ್ಪ ಮೇಲ್ಗಡೆ ತಗೊಂಡು ಹೋಗ್ಬೋದು. ಕ್ರಮ ಸಂಖ್ಯೆ ಕೆಳಗಡೆ ನೀವು ಆಡ್ ಮಾಡಿ ಬರೆಯಬಹುದು. ಗೊತ್ತಾಗ್ತದ? ಇಲ್ಲಿ ಬರ್ದಿದ್ದೆ ನಾನು ಕ್ರಮ ಸಂಖ್ಯೆ ಬರ್ದಿದ್ದೆ, ಎಲ್ಲಿ ಕಾಣಿಸ್ತಾ ಇದೆ ಕ್ರಮ ಸಂಖ್ಯೆ ಅಂತ ಬರ್ದಿದ್ದೆ. ಇದನ್ನೇ ಕಾಪಿ ಮಾಡ್ಕೊಂಡು ನಾನು ಸೀದಾ ಈ ಒಂದು ಪೇಜ್ ಒಳಗೆ ತಂದು ಪೇಸ್ಟ್ ಮಾಡ್ಕೋತೀನಿ. ನೀವು ಕೂಡ ಇದೇ ರೀತಿಯಾಗಿ ಪೇಸ್ಟ್ ಮಾಡ್ಕೋಬಹುದು. ಓಕೆ, ಪೇಸ್ಟ್ ಅಲ್ಲ ನೀವು ಬರೀರಿ. ನಾ ಟೈಪ್ ಮಾಡೋದು ಲೇಟ್ ಆಗ್ತೈತೆ ಅಂತೇಳಿ ಈ ರೀತಿಯಾಗಿ ತೋರ್ಸಾತೀನಿ ನಿಮಗೆ. ಚಂತನ ಅದೇ ಮಾಡ್ಕೋದು ಕೊಡೋದಾಗ್ತೈತೆ ಅಂತೇಳಿ. ಗೊತ್ತಾಗ್ತದ? ಈ ರೀತಿಯಾಗಿ ಒಂದು ದಿನಾಂಕ ಕೂಡ ಸಂಪೂರ್ಣವಾಗಿ ಬರ್ದೀವಿ. ಗೆ ಅಂತ ಬರದ ಎಂಟರ್. ಈ ಕೆಳಗಡೆ ಬರಿಬೇಕಾಗಿದೆ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಸುಮ್ಮನೆ ಬರೆಯೋದು ಮಾಡೋದು ಅಂತಲ್ಲ, ವಿಷಯ ಬರಿಬೇಕಾಗಿದೆ. ಹೌದಿಲ್ಲ? ವಿಷಯ ಅಂತ ಬರದೆ ಬರೆದ ನಂತರ ಏನ್ ಮಾಡ್ಬೇಕು, ಇದನ್ನ ಮುಂದ್ಗಡೆ ಹೋಗ್ಬೇಕ್ರಿ ಸರ್. ಸಾರಿ, ವಿಷಯ ಬರೆಯೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಮಾನ್ಯರೇ ಅಂತ ಬರಿಬೇಕು. ನೀವು ಯಾರಿಗೆ ರೆಸ್ಪೆಕ್ಟ್ ಕೊಡ್ಬೇಕಾಗ್ತದೆ. ಸುಮ್ಮನೆ ಲೆಟರ್ ಬರೆಯೋದಲ್ಲ ಅದು. ಗೊತ್ತಾಗ್ತದ? ಮಾನ್ಯರೇ ಬರ್ದು ಈಗ ಇದರ ಕೆಳಗೆ ವಿಷಯ ಬರಿಬೇಕು. ವಿಷಯ ಅಂತ ನಾವು ಸಂಪೂರ್ಣವಾಗಿ ಟೈಪ್ ಮಾಡ್ಕೊಂಡು ಈ ರೀತಿಯಾಗಿ ಬರಿಬೇಕು. ವಿಷಯ ಅನ್ನೋದು ಏನಾಗಬೇಕು, ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. ಮುಂದಕ್ಕೆ ಅಂದ್ರೆ ಇಲ್ಲಿಗೆ ಬರಬೇಕು. ಅಲ್ಲಿಗೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು, ಮೇಲ್ಗಡೆ ಇರುವಂತ ಇಲ್ಲಿ ಕಾಣಿಸ್ತಾ ಇರುತ್ತೆ ಇಂಡೆಕ್ಸ್ ಲೈನ್ ಸೆಟ್ಟಿಂಗ್ ಮಾಡುವಂತದ್ದು ಇದಿರ್ತದೆ, ಇದನ್ನ ಮುಂದಕ್ಕೆ ತಗೊಂಡ್ ಬರ್ಬೇಕು. ಗೊತ್ತಾಗ್ತದ? ಟ್ಯಾಬ್ ಫ್ರೆಶ್ ಮಾಡಿದ್ರು ಕೂಡ ಬರ್ತದೆ ಅದು. ಟ್ಯಾಬ್ ಫ್ರೆಶ್ ಮಾಡಿದ್ರು ಕೂಡ ಏನಾಗ್ತದ, ಇಲ್ಲಿಂದ ನೀವೇನ್ ಮಾಡ್ಬೋದು, ಟ್ಯಾಬ್ ಫ್ರೆಶ್ ಮಾಡಿದ್ರು ಕೂಡ ಈ ರೀತಿಯಾಗಿ ಬರೀ ನಮ್ಗೆ ಅಕ್ಷರ ಮುಂದೆ ಹೋಗ್ತದೆ, ಬಟ್ ಲೈನ್ ಬರೋದಿಲ್ಲ ಅಲ್ಲಿ.
ಗೊತ್ತಾಗ್ತದ. ಹಾಗಾಗಿ ನಾವೇನ್ ಮಾಡ್ಬೇಕು, ಈ ಒಂದು ಲೈನ್ ಅನ್ನೇ ನಾನು ಏನ್ ಮಾಡ್ಕೋತೀನಿ, ಈ ರೀತಿಯಾಗಿ ಮುಂದ್ಗಡೆ ತಗೊಂಡು ಇಲ್ಲಿ ಮುಂದ್ಗಡೆ ವಿಷಯವನ್ನ 3 ಪಾಯಿಂಟ್ ಇಟ್ಕೊಂಡು ವಿಷಯವನ್ನ ಸಂಪೂರ್ಣವಾಗಿ ಬರಿಬೇಕಾಗ್ತದೆ. ಓಕೆ, ಏನ್ ವಿಷಯ ಬರಿಬೇಕ್ರಿ ಸರ್ ಅಂದ್ರೆ ಸುಮ್ಮ XYZ ಇಲ್ಲಿ ಬರ್ದಿಟ್ಕೊಂಡಿದ್ದೀನಿ. ಇಷ್ಟನ್ನ ನಾನು ಕಾಪಿ ಮಾಡ್ಕೊತಾ ಇದೀನಿ. ಕಾಪಿ ಮಾಡ್ಕೊಂಡು ಈ ಒಂದು ವಿಷಯವನ್ನ ಇದರ ಮುಂದೆ ಟೈಪ್ ಮಾಡ್ಕೋತೀನಿ. ಕೆಳಗ್ ಬರಬಾರ್ದು, ಮತ್ತೆ ವಿಷಯ ಇಲ್ಲಿ ಬರ್ದು ಮತ್ತೆ ಮುಂದೆ ಕಂಟಿನ್ಯೂ ಇಲ್ಲಿಗೆ ಆಗ್ಬಾರ್ದು. ಅದು ಎಲ್ಲಿ ಆಗ್ಬೇಕು, ವಿಷಯನ ಬರ್ದ ನಂತರ ಅಕ್ಷರ ಭಾಳ ದೊಡ್ಡವಾಗಿ ಸಣ್ಣ ಮಾಡ್ಕೊಳ್ಳೋಣ. 20 ಇದ್ದಿದ್ದು 16 ಮಾಡ್ಕೊಂಡ್ಬಿಡ್ತೀನಿ, ಇಷ್ಟೇ ಇರಲಿ ಸಾಕು. ಓಕೆ, ವಿಷಯ ಅನ್ನೋದು ಏನಾಗಿದೆ ಅಂದ್ರೆ ಸ್ವಲ್ಪ ಕೆಳಗಡೆ ಇಲ್ಲಿಗೆ ಬರಬಾರ್ದು ವಿಷಯ, ಇದ್ರ ಕೆಳಗಡೆನೆ ಅಕ್ಷರ ಬರಬೇಕು. ಅವಾಗ ಇದನ್ನ ಎರಡು ಸೆಲೆಕ್ಷನ್ ಮಾಡ್ಕೊರಿ. ಈ ಒಂದು ಲೈನ್ ಏನ್ ಇರ್ತೈತಲ್ಲ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ವಾಪಸ್ ಈ ಒಂದು ಪ್ಯಾರಾಗ್ರಾಫ್ ಲೈನ್ ಅನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿ ಇಲ್ಲಿಗೆ ತಗೊಂಡು ಹೋಗ್ಬಿಡ್ರಿ. ಆಟೋಮೆಟಿಕ್ ಆಗಿ ಅದು ಚೇಂಜಸ್ ಆಗ್ಬಿಡುತ್ತೆ. ಈಗ ಇದರ ಕೆಳಗ ಉಲ್ಲೇಖ ಬರಿಬೇಕಾಗಿದೆ ಸರ್ ಅಂದ್ರೆ ಉಲ್ಲೇಖ ಕೂಡ ನೀವೇನ್ ಮಾಡ್ಬೋದು, ಸಂಪೂರ್ಣವಾಗಿ ಬರೆಯಬಹುದು. ಗೊತ್ತಾಗ್ತದ, ಉಲ್ಲೇಖ ಈ ರೀತಿಯಾಗಿ ಮತ್ತೆ ಪಾಯಿಂಟ್ ಅನ್ನ ಇಟ್ಕೊಂಡು ಇದರ ಮುಂದ್ಗಡೆ ಏನು ಬರಿಬೇಕಾಗಿದೆ ಉಲ್ಲೇಖನ ಸಂಪೂರ್ಣವಾಗಿ ನೋಡಿ ಕರೆಕ್ಟ್ ಆಗಿ ಬಂದ್ಬಿಡ್ತದೆ. ಟೈಪ್ ಮಾಡ್ಕೋಬಹುದು ಅಥವಾ ಕಾಪಿ ಪೇಸ್ಟ್ ಮಾಡ್ಕೊಂಡ್ರು ಕೂಡ ಬಂದ್ಬಿಡ್ತದೆ. ಈಗೇನ್ ಮಾಡ್ಬೇಕಪ್ಪ, ಕೆಳಗಡೆ ಉಲ್ಲೇಖ ಆಯ್ತು, ಎಲ್ಲಾನು ಕೂಡ ಸಂಪೂರ್ಣವಾಗಿ ಬರ್ದಿವಿ ಸರ. ನಮ್ಮೂರ ಗಟ್ರಗಳು ಬಂದಾಗ್ಯಾವ, ರೊಕ್ಕ ಕೊಟ್ಟವ್ರಿಗೆ ಮನಿ ಹಾಕಕತ್ತಾರ, ನಮಗಂತೂ ಮನಿ ಹಾಕಕತ್ತಿಲ್ಲ. ಪಂಚಾಯತಿಗೆ ಹೋಗಿ ಬರ್ತೀವಿ, ನೀರಂತರೂ ವಾರದಾಗ ಒಮ್ಮೆ ಬಿಡಾತಾರ, ಜಳಕ ಮಾಡತ್ತಿಲ್ಲ ಸರ, ಬ್ಯಾಸಗಿ ಬಿಸಿಲೊಳಗ ಬಿಸಿಲಾಗ ತಿರುಗಾಡಿ ಹೊಂಟು ಬಿಟ್ಟು ಮನೆಗೆ. ಗೊತ್ತಾಗ್ತದ, ಸುಮ್ಮನೆ XYZ ಹೇಳ್ಕೊಡ್ತಾ ಇದೀನಿ. ಮತ್ತೆ ಇದನ್ನ ಏನ್ ಮಾಡ್ಬೇಕು, ಈಗ ಮೇಲ್ ಕಾಣಿಸಿದ ವಿಷಯವನ್ನ ಬರಿಬೇಕಾಗಿದೆ ಸರ್ ಅಂದ್ರೆ ಇದು ನೋಡಿ ವಾಪಸ್ ಕರ್ಸರ್ ಇಲ್ಲೇ ಬರ್ತಾ ಇದೆ. ಇದು ಎಲ್ಲಿ ಹೋಗ್ಬೇಕು, ಇವೆರಡನ್ನ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ವಾಪಸ್ ಅಲ್ಲೇ ತಗೊಂಡು ಹೋಗ್ಬೇಕು. ಇದಕ್ಕ ಗೊತ್ತಾಗ್ತದ, ಸುಮ್ಮನೆ ಅಲ್ಲೇ ಇಟ್ಕೊಂಡು ಕೆಲಸ ಮಾಡಬೇಡ್ರಿ. ನೀವು ಏನೇ ಮಾಡಿದ್ರು ಕೂಡ ಈ ಕರ್ಸರ್ ಇಲ್ಲಿಗೆ ಬರ್ಬೇಕು, ಈ ಒಂದು ಪಾಯಿಂಟ್ ಇಲ್ಲಿಗೆ ಬರಬೇಕು, ಇದನ್ನು ಕೂಡ ಏನಾಗಬೇಕು, ಇಲ್ಲಿಗೆ ಬರ್ಬೇಕು. ಅವಾಗ ಈಗ ಇಲ್ಲಿದಿಂದ ಸ್ಟಾರ್ಟ್ ಆಗ್ಲಿಕ್ಕೆ ಶುರುವಾಗ್ತದ. ಓಕೆ, ಮೇಲ್ ಕಾಣಿಸಿದ ಬರಿಬೇಕಾಗಿದೆ ಅಂದ್ರೆ ಮೇಲ್ ಕಾಣಿಸಿದ ಅಂತ ನೀವು ಸಂಪೂರ್ಣವಾಗಿ ಏನ್ ಬರಿಬೇಕು ಅದನ್ನ ಸಂಪೂರ್ಣವಾಗಿ ಏನ್ ಮಾಡಬಹುದು, ಬರೆಯಬಹುದು. ಮೇಲ್ ಕಾಣಿಸಿದ ವಿಷಯ, ಓಕೆ, ವಿಷಯ ಅಂತ ಸಂಪೂರ್ಣವಾಗಿ ಬರೆದು ಏನ್ ಬರಿಬೇಕಾಗಿದೆ ಆ ಒಂದು ವಿಷಯ ಸೈಜ್ ಸ್ವಲ್ಪ ಕಡಿಮೆ ಮಾಡ್ಕೊರಿ. ಸಂಪೂರ್ಣವಾಗಿ ಈ ರೀತಿಯಾಗಿ ನೀವು ವಿಷಯವನ್ನ ಬರಿತಾ ಹೋಗ್ಬಹುದು. ಗೊತ್ತಾಗ್ತದೆ ನಾ ಹೇಳೋದ. ಮೇಲ್ ಕಾಣಿಸಿದ ವಿಷಯ ಸ್ವಲ್ಪ ಸೈಜ್ ಏನ್ ಮಾಡ್ಕೋತೀನಿ, ನಾನು 16 ಇಟ್ಕೊಂಡ್ಬಿಡ್ತೀನಿ. ಓಕೆ, ಇದರ ಕೆಳಗೆ ಸ್ವಲ್ಪ ಎಂಟರ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಸ್ಟಾರ್ಗಳನ್ನು ಹಾಕಬೇಕಾಗಿತ್ತು ಅಂದರೆ ಸ್ಟಾರನ್ನು ಹಾಕೊಂಡ್ಬಿಡ್ಬೋದು. ಇದನ್ನು ಸೆಂಟರ್ ಅಲೈನ್ಮೆಂಟ್ ಮಾಡಿಕೊಂಡು ಕೆಳಗಡೆ ಮೇಲ್ ಕಾಣಿಸಿದ ಅನ್ನೋದು ಸ್ವಲ್ಪ ಮುಂದೆ ಹೋಗ್ಬೇಕು ಅಂದರೆ ಟ್ಯಾಪ್ ಪ್ರೆಸ್ ಮಾಡ್ಕೊಂಡ್ಬಿಡಿ. ಈಗ ಎಲ್ಲವನ್ನು ಕೂಡ ಸರಿಯಾಗಿ ಬಂದಿರುತ್ತೆ. ನೀವು ಈ ರೀತಿಯಾಗಿ ಒಂದು ಲೆಟರ್ಸನ್ನು ಸಂಪೂರ್ಣವಾಗಿ ರೆಡಿ ಮಾಡ್ಕೋಬಹುದು. ಸಿಂಪಲ್ ಆಗಿರುವಂಥದ್ದು. 16. ಇನ್ನೊಂದು ಏನಾಗಿದೆ ಇಲ್ಲಿ ತೊಂದರೆ ಅಂದ್ರೆ ಇಲ್ಲಿ ನೋಡ್ಬೋದು, ಈ ಕಡೆ ಕರೆಕ್ಟ್ ಆಗಿ ಅಕ್ಷರಗಳು ಬಂದಾವ, ಇಂಚುಪಟ್ಟಿಟ್ಟು ಸ್ಕೇಲ್ ಹೊಡೆದಂಗ. ಈ ಕಡೆ ನೋಡ್ರಿ ಅರ್ಧ ಬರ್ದ ನಾಯಿ ತಿಂದಂಗ ಆಗ್ಬಿಟ್ಟಾವ್. ಈ ಕಡೆನೂ ಇಷ್ಟೇ ಕರೆಕ್ಟ್ ಆಗಿ ಬರಬೇಕು ಅಂದ್ರೆ ಸೆಲೆಕ್ಷನ್ ಮಾಡ್ಕೋಬೇಕು. ಮಾಡಿ ಇಲ್ಲಿಂದ ಜಸ್ಟಿಫೈ ಅನ್ನೋದು ಸಿಗುತ್ತೆ. Ctrl+J ಕ್ಲಿಕ್ ಮಾಡಿದ್ರು ಕೂಡ ಬಂದ್ಬಿಡ್ತದೆ. ನೋಡಿ, ಸಿಂಪಲ್ ಆಗಿರುವಂಥದ್ದು. ಈ ರೀತಿಯಾಗಿ ನಾವೇನು ಮಾಡ್ಬೋದು, ಒಂದು ಲೆಟರ್ಸ್ ಅನ್ನ ಟೈಪ್ ಮಾಡೋದು. ಸ್ವಲ್ಪ ಮ್ಯಾಲೆ ಜಾಗ ಬೇಕ್ರಿ ಸರ್ ಅಂದ್ರೆ ನೀವು ಸ್ವಲ್ಪ ಮ್ಯಾಲೆ ತಗೋರಿ, ಇಷ್ಟನ್ನ ಇಟ್ಕೊಂಡು ಕೂಡ ಬರೆಯಬಹುದು. ಕೆಳಗಡೆ ತಮ್ಮ ವಿಶ್ವಾಸಿಕ ಏನೋ ಒಂದು ಬರಿಬೇಕಾಗಿದೆ ಅಂದ್ರೆ ಸಹಿಗೆ ದಿನಾಂಕ ಹಾಕಬೇಕಾಗಿತ್ತು ಅಂದ್ರೂ ಕೂಡ ಈಗ ನೀವು ಡೈರೆಕ್ಟ್ ಆಗಿ ಏನು ಮಾಡ್ಬೋದು, ಟ್ಯಾಬ್ ಅನ್ನ ಫ್ರೆಶ್ ಮಾಡಿಕೊಂಡು ವಾಪಸ್ ಮೂಲಿ ಒಳಗೆ ಹೋಗಿ ನೀವೇನು ಮಾಡ್ಬೋದು, ಬರೆಯಬಹುದು. ತಮ್ಮ ವಿಶ್ವಾಸಿಕ, ಗೊತ್ತಾಗ್ತದ, ತಮ್ಮ ವಿಶ್ವಾಸಿಕ ಅಂತ ಸಂಪೂರ್ಣವಾಗಿ ಬರೆಯಬಹುದು. ವಿಶ್ವಾಸಿಕ ಸಂಪೂರ್ಣವಾಗಿ ವಿಶ್ವಾಸಿಕ ಅಂತ ಸಂಪೂರ್ಣವಾಗಿ ಬರೀಬಹುದು. ಓಕೆ, ಈ ರೀತಿಯಾಗಿ ಬರೀಬಹುದು. ತಮ್ಮ ವಿಶ್ವಾಸಿ ಅಂತ ಬರೆದು ಕೆಳಗಡೆ ಸಿಗ್ನೇಚರ್ ಮಾಡ್ಲಿಕ್ಕೆ ಅವರಿಗೆ ಜಾಗ ಕೂಡ ನೀವು ಬಿಡಬಹುದು. ಗೊತ್ತಾಗ್ತದ. ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು, ಒಂದು ಲೆಟರ್ ಅನ್ನ ರೆಡಿ ಮಾಡ್ಕೋಬಹುದು. ನೋಡಿ, ಚಂದ ಮಾಡಿದೀನಿ. ಓಕೆ, ಸುಮ್ಮನೆ ಲೆಟರ್ ಮಾಡ್ತಾರ, ನಾನು ಸುಮ್ಮನೆ ಹೆಂಗೋ ಮಾಡೋದಲ್ಲ. ಮೊದಲೇ ಅಲೈನ್ಮೆಂಟ್ ಮಾಡೋದು ಗೊತ್ತಿರಬೇಕು. ಇಲ್ಲಿ ಅಕ್ಷರಗಳನ್ನ ಕರೆಕ್ಟ್ ಆಗಿ ವಿಷಯ ಅಂತ ಬರೆದಾಗ ಇದರ ಮುಂದ್ಗಡೆನೆ ಇರಬೇಕು, ಉಲ್ಲೇಖದ ಮುಂದ್ಗಡೆನೆ ಕೂಡ ಇರಬೇಕು. ಹಂಗ ಕೆಳಗಡೆ ಕಾಚಿಬಿಚ್ಚಿ ಅದಕ್ಕೆ ಬರೆಯಬಾರದು. ಗೊತ್ತಾಗ್ತದ. ನೆಕ್ಸ್ಟ್ ಇದಕ್ಕೊಂದು ಬಾರ್ಡರ್ ಹಾಕ್ಬೇಕ್ರಿ ಸರ್ ಅಂದ್ರೆ ಪೇಜ್ ಲೇಔಟ್ ಒಳಗೆ ಹೋಗಿ ಪೇಜ್ ಬಾರ್ಡರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿಂದ ನಿಮ್ಗೆ ಎಂತ ಬಾರ್ಡರ್ ಬೇಕು ಅಂತ ಬಾರ್ಡರ್ ನೀವೇನ್ ಮಾಡ್ಬೋದು, ಇಲ್ಲಿ ಅಪ್ಲೈನ ಮಾಡ್ಕೋಬಹುದು. ನೋಡ್ರಿ, ಚಂದ ಬಾರ್ಡರ್ ಬಂದ್ಬಿಡ್ತದೆ. ಈಗ ಇದನ್ನ ನೀವು ಬೇಕಾದ ಪೇಜ್ ಒಳಗೂ ಕೂಡ ನೀವೇನ್ ಮಾಡ್ಬೋದು, ಇದನ್ನ ಕಾಪಿ ಮಾಡ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ಪೇಜ್ಗೂ ಕೂಡ ನಾವು ಬರಿಬೇಕಾಗಿದೆ ಸರ್ ಅಂದ್ರೆ ಇಲ್ಲಿ ಇಟ್ಕೊಂಡು ನೆಕ್ಸ್ಟ್ ಪೇಜ್ ಕೂಡ ಬರ್ತದೆ. ಕಂಟ್ರೋಲ್ ಪೇಸ್ಟ್ ಮಾಡ್ಕೊಂಡು ಆಟೋಮೆಟಿಕ್ ಬರುತ್ತೆ. ಗೇಮ್ ಹಾಕೊಂಡು ಮತ್ತೆ ಮುಂದಿನ ವಿಷಯ ಕೂಡ ನೀವು ಟೈಪ್ ಮಾಡ್ಕೊಂಡು ಲೆಟರ್ಸ್ ಅನ್ನ ರೆಡಿ ಮಾಡ್ಕೋಬಹುದು. ಬಹಳ ಸಿಂಪಲ್ ಆಗಿರುವಂತದ್ದು. ಗೊತ್ತಾಗ್ತದ. ಪ್ರಾಕ್ಟೀಸ್ ಮಾಡ್ರಿ. ಪ್ರಾಕ್ಟೀಸ್ ಮಾಡಿದ ನಂತರ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ತದ. ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಏನೂ ಗೊತ್ತಾಗುವುದಿಲ್ಲ. ಮತ್ತೆ ಇದರೊಳಗೆ ನಿಮ್ಗೆ ಏನಾದ್ರೂ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡ್ರಿ. ಮತ್ತೊಮ್ಮೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನ ನಾನು ಸಂಪೂರ್ಣವಾಗಿ ಪಡ್ತಾ ಇರ್ತೀನಿ. ಗೊತ್ತಾಗ್ತದ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಆ ಒಂದು ಸಂಪೂರ್ಣವಾಗಿ ನಿಮ್ಗೆ ಏನ್ ಬೇಕು ಅದನ್ನು ಕೂಡ ಲೆಟರ್ ಅನ್ನ ಸಂಪೂರ್ಣವಾಗಿ ಟೈಪ್ ಮಾಡುವಂತಹ ವಿಧಾನವನ್ನ ಕಲಿಸ್ಕೊಟ್ಟಿದ್ದೀನಿ. ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸುಮ್ಮನೆ ವಿಡಿಯೋ ನೋಡಾಕತ್ತೀರ ಅಂದ್ರೆ ಪಟಕ್ನೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಚಲೋ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಿದ್ರೆ ಎಲ್ಲಾ ವಿಡಿಯೋ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿತಾ ಸ್ನೇಹಿತರೆ. ಜೊತೆಗೆ ಈ ಒಂದು ವಿಷಯ ಸಂಪೂರ್ಣವಾಗಿ ಗೊತ್ತಾಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.